ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಒಂದು ರೀತಿಯ ವಿಘಟನೆಯ ಪರ್ವ, ಉಚ್ಚಾಟನೆಯ ಪರ್ವ, ಎದುರು ಬೀಳುವ, ಸಿಡಿದೇಳುವ ಬಂಡಾಯದ ಪರ್ವ, ಒಂದು ಬಣವನ್ನ ಅಥವಾ ಒಂದು ಸಮುದಾಯವನ್ನ ತುಳಿಯುವ ಪರ್ವ, ಒಂದು ರಾಜಕಾರಣಕ್ಕಾಗಿ, ತಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದ ಹಿತಾಸಕ್ತಿಗಳನ್ನು, ಭವಿಷ್ಯವನ್ನು ಬಲಿ ಕೊಡುವ ಪರ್ವ, ವಿರೋಧ ಪಕ್ಷಗಳಿಗೆ ಒಂದು ರೀತಿ ತುಪ್ಪ ಜಾರಿ ರೊಟ್ಟಿಗೆ ಬೀಳುವಂಥ ಪರಿಸ್ಥಿತಿಯ ಪರ್ವ, ಒಳಜಗಳ, ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬರ್ಬಾದ್ ಮಾಡೋದಕ್ಕೆ ಹೊರಟಿದೆಯಾ ಅನ್ನುವಂಥ ಪರಿಸ್ಥಿತಿಯ ಪರ್ವ ಈಗ ನಿರ್ಮಾಣವಾಗಿದೆ. ಹೀಗಿದೆ ಇವತ್ತಿನ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ. ಯಾಕೆ ಹೀಗಾಗ್ತಾ ಇದೆ, ಇದರಿಂದ ಇರತಕ್ಕಂಥ ಉದ್ದೇಶಗಳಿಗೇನು, ಯಾರು ಇದನ್ನು ಮಾಡ್ತಿದ್ದಾರೆ, ಇದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ವಾ, ಯಾಕೆ ಹೈಕಮಾಂಡ್ ಕಣ್ಮುಚ್ಚಿಕೊಳ್ಳುತ್ತು ಬಿಟ್ಟಿದೆ, ಯಾಕೆ ಈ ತರಹದ ಒಂದು ರೀತಿಯ ಉಚ್ಚಾಟನೆಯ ಶಾಸಕರ, ನಾಯಕರ ಉಚ್ಚಾಟನೆ ನಡೀತಾ ಇದೆ ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೇನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳಾಗ್ತಾ ಇವೆ. ಇದು ರಾಜ್ಯ ಕಾಂಗ್ರೆಸ್ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗ್ತಿರೋದಂತೂ ನಿಜ. ಅದ್ರ ಜೊತೆಗೆ ಅದರ ಬೇರುಗಳನ್ನು ಕೂಡ ಅಲ್ಲಾಡಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಬೇರು ಮತದಾರರು ಅಂತ ಕರೆಸ್ಕೊಳ್ಳುವಂಥ, ಅದರ ಪರಂಪರಾಗತ ಮತದಾರರು ಅಂತ ಕರೆಸ್ಕೊಳ್ಳುವಂಥ ಅಹಿಂದ ವರ್ಗ ಇದೆಯಲ್ಲ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಮತ್ತು ದಲಿತರು, ಈಗ ಅವರನ್ನು ವ್ಯವಸ್ಥಿತವಾಗಿ ತುಳಿಯುವಂಥ ಕೆಲಸ ನಡೀತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅಲ್ಪಸಂಖ್ಯಾತ ಮತದಾರರನ್ನು, ಅಲ್ಪಸಂಖ್ಯಾತ ನಾಯಕರನ್ನು, ಅಲ್ಪಸಂಖ್ಯಾತ ಶಾಸಕರನ್ನು ತುಳಿಯುವಂಥ ಕೆಲಸ ನಡೀತಾ ಇದೆ. ಹಾಗಾಗಿ ಈಗ ಇಡೀ ರಾಜ್ಯದ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ, ತಿರುಗಿ ಬಿದ್ದುಬಿಟ್ಟಿದ್ದಾರೆ. ಒಂದು ರೀತಿಯ ನೆಗೆಟಿವ್ ಒಪಿನಿಯನ್ ಶುರುವಾಗ್ಬಿಟ್ಟಿದೆ. ಬಿಜೆಪಿ ಸೈದ್ಧಾಂತಿಕವಾಗಿ, ಧಾರ್ಮಿಕವಾಗಿ, ಕೋಮು ರಾಜಕಾರಣದ ಮೂಲಕ ಈ ರಾಜ್ಯದ ಮುಸ್ಲಿಮರನ್ನು, ದೇಶದ ಮುಸ್ಲಿಮರನ್ನು ವಿರೋಧ ಮಾಡಿದರೆ, ಕಾಂಗ್ರೆಸ್ ಒಳಗಡೆನೆ ಇದ್ಕೊಂಡು ಅವರನ್ನು, ಮುಸ್ಲಿಂ ಮತದಾರರನ್ನು, ನಾಯಕರನ್ನು ಮೆಟ್ಟಿಲುಗಳನ್ನಾಗಿ ಬಳಸ್ಕೊಂಡು ಅವರ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ಇದೆ, ಸಾಫ್ಟ್ ಹಿಂದುತ್ವವನ್ನು ಪ್ರದರ್ಶಿಸ್ತಾ ಇದೆ, ಇತ್ತ ಕಡೆ ಅಧಿಕಾರದಿಂದ ವಂಚಿತರನ್ನಾಗಿ ಮಾಡ್ತಾ ಇದೆ ಅನ್ನುವಂಥ ಮಾತುಗಳು ಈಗ ಇಡೀ ರಾಜ್ಯದ ಮುಸ್ಲಿಂ ಸಮುದಾಯದಲ್ಲಿ ಎದ್ದು ನಿಂತುಬಿಟ್ಟಿದೆ. ಅದಕ್ಕೆ ಉದಾಹರಣೆಯಾಗಿ ಈಗ ಮೊನ್ನೆಯಷ್ಟೇ ನಡೆದಿರ್ತಕ್ಕಂಥ ಕಾಂಗ್ರೆಸ್ MLC ದಾವಣಗೆರೆಯ ಅಬ್ದುಲ್ ಜಬ್ಬಾರ್ ಅವರ ಒಂದು ಅಮಾನತು ಮತ್ತು CM ಅವರ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಅವರ ಉಚ್ಚಾಟನೆ, ಇವೆಲ್ಲವೂ ಕೂಡ ಗಣನೆಗೆ ತೆಗೆದುಕೊಳ್ಳಲಾಗ್ತಾ ಇದೆ. ಜೊತೆಗೆ ಸಚಿವ BZ ಜಮೀರ್ ಅಹಮದ್ ಖಾನ್ ಅವರನ್ನು ಕೂಡ ಅವರ ತಲೆದಂಡ ಆಗುತ್ತೆ ಅನ್ನುವಂಥದ್ದು ಇದಕ್ಕೆ ಹಿನ್ನೆಲೆಯಾಗಿ ನಿನ್ನೆ ಅಷ್ಟೇ ಒಂದು ದೊಡ್ಡ ಮಟ್ಟದ ಒಂದು ವಿರೋಧ ವ್ಯಕ್ತವಾಗಿದೆ. ಮುಸ್ಲಿಂ ಧರ್ಮಗುರುಗಳ ವಿರೋಧ. ರಾಜ್ಯದ ಬಹುತೇಕ ಮುಸ್ಲಿಂ ಧರ್ಮಗುರುಗಳು ಕರ್ನಾಟಕದವರು ಸೇರಿಕೊಂಡು ಬೆಂಗಳೂರಿಗೆ ಬಂದಿದ್ದಾರೆ. ನಿನ್ನೆ ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಮೀಟನ್ನು ಮಾಡಿ ಕಾಂಗ್ರೆಸ್ ಸರ್ಕಾರದ ನಿಲುವುಗಳನ್ನು ಮತ್ತು ಅದು ತೆಗೆದುಕೊಳ್ತಾ ಇರತಕ್ಕಂಥ ಮುಸ್ಲಿಂ ವಿರೋಧಿ ನೀತಿಯನ್ನು ಖಂಡಿಸಿದ್ದಾರೆ. ಇದು ಹೀಗೆ ಮುಂದುವರೆದರೆ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆ ಕೊಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಅವರು ಕೊಟ್ಟು ಹೋಗಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ಕಾಂಗ್ರೆಸ್ ಪಕ್ಷದ ಅಧಿಕಾರ ಆಸೆ ಇರತಕ್ಕಂಥ ನಾಯಕರು ಅನ್ನುವಂಥದ್ದು ಕೂಡ ಅವರ ಗಮನಕ್ಕೆ ಬಂದಿರತಕ್ಕಂಥದ್ದು. ಹೀಗೆ ಇಡೀ ಒಂದು ಸಮುದಾಯವನ್ನು ಎದುರು ಹಾಕ್ಕೊಳ್ಳೋದಿದೆಯಲ್ಲ, ಅದು ಯಾವುದೇ ರಾಜಕೀಯ ಪಕ್ಷದ ಭವಿಷ್ಯಕ್ಕೆ ಒಳ್ಳೆಯದಲ್ಲ ಅನ್ನುವಂಥದ್ದನ್ನು ಯಾಕೆ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ನಿರ್ಮಾಣವಾಗಿದೆ. ಎರಡು ಭಾಗಗಳಾಗಿ ಅಲ್ಪಸಂಖ್ಯಾತ, ಅದರಲ್ಲೂ ಮುಸ್ಲಿಂ ನಾಯಕರನ್ನು, ಶಾಸಕರನ್ನು ಎರಡು ಭಾಗ ಮಾಡಿ ಒಡೆಯಲಾಗ್ತಾ ಇದೆ. ಒಂದು ಸಿದ್ದು ಬಣ, ಸಿದ್ದರಾಮಯ್ಯನವರ ಬಣ, ಇನ್ನೊಂದು DK ಶಿವಕುಮಾರ್ ಅವರ ಬಣ ಅಂತಂದೇಳಿ ವಿಭಾಗ ಆಗಿಬಿಟ್ಟಿದೆ. ಹಾಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅದು ಸಿದ್ದರಾಮಯ್ಯನವರ ಮುಸ್ಲಿಂ ಬಣ, ಇತ್ತ ಕಡೆ ಇನ್ನೊಂದು DK ಶಿವಕುಮಾರ್ ಅವರ ಮುಸ್ಲಿಂ ಬಣ ಅನ್ನೋ ರೀತಿಯಲ್ಲಿ ಬಿಂಬಿತವಾಗ್ತಾ ಇದೆ. DK ಶಿವಕುಮಾರ್ ಅವರ ಜೊತೆ ಇರ್ತಕ್ಕಂಥ ಮುಸ್ಲಿಂ ನಾಯಕರು ಒಂದು ಪಟ್ಟನ್ನು ಹಿಡ್ಕೊಂಡ್ರೆ, ಸಿದ್ದರಾಮಯ್ಯನವರ ಪರವಾಗಿರ್ತಕ್ಕಂಥ ಮುಸ್ಲಿಂ ನಾಯಕರು, ಶಾಸಕರು ಇನ್ನೊಂದು ಪಟ್ಟನ್ನು ಹಿಡ್ಕೊಳ್ತಾ ಇದ್ದಾರೆ. ಅಹಿಂದ ರಾಮಯ್ಯ ಅಂತಾನೆ ಕರೆಸ್ಕೊಳ್ಳುವಂತಹ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ಲುವಂಥ ಮುಸ್ಲಿಂ ನಾಯಕರು ಪಕ್ಷದ ಭವಿಷ್ಯ ಮತ್ತು ಮುಸಲ್ಮಾನರ ಒಂದು ಸಮಗ್ರ ಮತದಾರರ ಮತ್ತು ಇಲ್ಲಿನ ಜನಸಂಖ್ಯೆಯ ಭವಿಷ್ಯವನ್ನು ನೋಡ್ತಾ ಇದ್ದರೆ, ಈ ಕಡೆ DK ಶಿವಕುಮಾರ್ ಜೊತೆಗಿರ್ತಕ್ಕಂಥವರು ಅಧಿಕಾರದ ಆಸೆಗೆ ಬಿದ್ದುಬಿಟ್ಟಿದ್ದಾರಾ ಅನ್ನೋಂಥ ಪ್ರಶ್ನೆಗಳು ಕೂಡ ಎದ್ದೇಳ್ತಾ ಇರ್ತಕ್ಕಂಥದ್ದು. ಯಾವಾಗ ಅಬ್ದುಲ್ ಜಬ್ಬಾರ್ ಅವರನ್ನು ಅಮಾನತು ಮಾಡಲಾಯಿತು, ಅವರೊಂದು ಮಾತನ್ನು ಹೇಳಿದರು, ಕೆಲವು ನಮ್ಮದೇ ಮುಸ್ಲಿಂ ನಾಯಕರು, ಶಾಸಕರು ಅರ್ಜೆಂಟಾಗಿ ಮಿನಿಸ್ಟರ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮದೇ ಸಮುದಾಯದ ನನ್ನಂಥ ನಾಯಕರನ್ನು ತುಳಿತಿದ್ದಾರೆ, ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ,
ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ, ಅದಕ್ಕೆ ಯಾವುದೇ ಒಂದು ರೀತಿಯ ದಾಖಲೆಗಳಿಲ್ಲ, ಅದಕ್ಕೆ ಯಾವುದೇ ರೀತಿಯ ಸಬೂಬು ಸಾಬೀತು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಅಂದರೆ ಅಲ್ಪಸಂಖ್ಯಾತ ನಾಯಕರನ್ನೇ ಬಳಸ್ಕೊಂಡು ಅಲ್ಪಸಂಖ್ಯಾತರನ್ನೇ ತುಳಿಯುವಂಥ ಕೆಲಸ ನಡೀತಾ ಇದೆ ಅನ್ನುವಂಥದ್ದು. ಹಾಗಾಗಿ ಇವತ್ತು ನಿಶ್ಚಿತವಾಗಿ ಎರಡು ಬಣಗಳಾಗಿ ಇಡೀ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಮುಸಲ್ಮಾನರ ನಾಯಕತ್ವ, ಮತದಾರರು ಮತ್ತು ನಾಯಕರು ಒಡೆದು ಹೋಗಿಬಿಟ್ಟಿದ್ದಾರೆ. ಹಾಗಾದರೆ ನಿಮಗೆ ಒಂದು ಪ್ರಶ್ನೆ ಬರ್ಬೋದು, ಯಾರ್ಯಾರು ಯಾವ್ಯಾವ ಕಡೆ ಇದ್ದಾರೆ ಅನ್ನುವಂಥದ್ದು. ಖಂಡಿತವಾಗಿ ಖಚಿತವಾಗಿ ಅಲ್ಲದೆ ಇದ್ದರೂ ಒಂದಷ್ಟು ಹೆಸರುಗಳನ್ನ ನಾನು ಹೇಳ್ತೀನಿ, ನೀವು ಹೆಸರುಗಳು ಕೇಳಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ನೋಡಿ, ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಏನು ಇಡೀ ಈ ಆಟದ ಹಿಂದೆ ಅಬ್ದುಲ್ ಜಬ್ಬಾರ್ ಅವರನ್ನು ಅಮಾನತು ಮಾಡಿರ್ತಕ್ಕಂಥದ್ದು, ಡಿ ಕೆ ಶಿವಕುಮಾರ್ ಮತ್ತು ನಸೀರ್ ಅಹಮದ್ ಅವರನ್ನು ಉಚ್ಚಾಟನೆ ಮಾಡಿರದ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಅವರ ಒಂದು KPCC ಅಧ್ಯಕ್ಷರಾಗಿ ಅವರ ಹಿತಾಸಕ್ತಿಯೂ ಕೂಡ ಇದೆ, ಅಭಿಪ್ರಾಯವೂ ಇದೆ ಅನ್ನೋಂಥ ಮಾತು ಹೇಳಲಾಗ್ತಾ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಬಣದ ಹಿಂದೆ ಯಾರ್ಯಾರಿರ್ತಕ್ಕಂಥದ್ದು, ಶಾಂತಿನಗರದ ಶಾಸಕ NA ಹ್ಯಾರಿಸ್ ಅವರ ಗಳಸ್ಯ ಆಪ್ತ ಶಾಸಕರಾಗಿರ್ತಕ್ಕಂಥದ್ದು, ಮತ್ತು ಅವರ ಮಗ ಮೊಹಮ್ಮದ್ ನಲ್ಪಾಡ್ ಇದ್ದಾರೆ, ಮತ್ತು ಶಿವಾಜಿನಗರದ ಶಾಸಕ ರಿಜ್ವಾನ್ ಅರ್ಷದ್ ಇರ್ತಕ್ಕಂಥದ್ದು, ಆಮೇಲೆ ಹಾವೇರಿಯ MLC ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕ ಸಲೀಂ ಅಹಮದ್ ಕೂಡ ಡಿ ಕೆ ಶಿವಕುಮಾರ್ ಅವರ ಗ್ಯಾಂಗಿನಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ಮೈಸೂರಿನ ನರಸಿಂಹ ವಿಧಾನಸಭಾ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಅವರು ಡಿ ಕೆ ಶಿವಕುಮಾರ್ ಜೊತೆಗಿರ್ತಕ್ಕಂಥದ್ದು. ಅವರು ಯಾವಾಗಲೂ ಕೂಡ ಕಳೆದ 8-10 ವರ್ಷಗಳಿಂದ ಸಿದ್ದರಾಮಯ್ಯನವರ ಜೊತೆಗೆ ಒಂದು ರೀತಿಯ ತಾಕಲಾಟವನ್ನು, ಒಂದು ರೀತಿ ಸಂಘರ್ಷವನ್ನು ಮಾಡಿಕೊಂಡೇ ಬಂದಿದ್ದಾರೆ ತನ್ವೀರ್ ಸೇಠ್ ಅವರು ಇರ್ತಕ್ಕಂಥದ್ದು. ಇದ್ರ ಜೊತೆಗೆ BA ಹಸನಬ್ಬ ಅಂತಂದೇಳಿ ಒಬ್ಬ MLC ಇದ್ದರು, ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ಪ್ರಮಾಪ್ತ ಶಿಷ್ಯರಾಗಿದ್ದರು. ಇದ್ರ ಜೊತೆಗೆ ಈಗಾಗಲೇ ರಾಮನಗರದ ಶಾಸಕ ಆಗಿರ್ತಕ್ಕಂಥ ಇಕ್ಬಾಲ್ ಅಹಮದ್ ಕೂಡ ಡಿ ಕೆ ಶಿವಕುಮಾರ್ ಅವರ ಕಟ್ಟ ಭಕ್ತ ಅಲ್ವಾ. ಇದ್ರ ಜೊತೆಗೆ ಈಗಾಗಲೇ ಯಾಸೀರ್ ಪಠಾಣ್ ಅನ್ನೋವಂಥವ್ರು ಶಿಗ್ಗಾವಿಯ ಶಾಸಕರು, ಅವರು ಕೂಡ ಡಿ ಕೆ ಶಿವಕುಮಾರ್ ಗ್ಯಾಂಗ್ ಸೇರ್ಕೊಂಡಿದ್ದಾರೆ. ಇಷ್ಟು ಜನ ಡಿ ಕೆ ಶಿವಕುಮಾರ್ ಗ್ಯಾಂಗ್ ಆದರೂ ಇನ್ನು ಉಳಿದಿರ್ತಕ್ಕಂಥವ್ರು ಸಿದ್ದರಾಮಯ್ಯನವರಲ್ಲಿ ಟೀಮಲ್ಲಿ ಇರ್ತಕ್ಕಂಥವ್ರು ಯಾರು? ಮೊದಲನೇದಾಗಿ BZ ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ ಶಾಸಕ, ನಂತರ ನಸೀರ್ ಅಹಮದ್ ಮೊನ್ನೆ ಅಷ್ಟೇ ಉಚ್ಚಾಟನೆ ಆಗಿರ್ತಕ್ಕಂಥವ್ರು, ನಂತರ ಅಬ್ದುಲ್ ಜಬ್ಬಾರ್ ಮೊನ್ನೆ ಅಷ್ಟೇ ಒಂದು ಅಮಾನತಾಗಿರ್ತಕ್ಕಂಥವ್ರು MLC, ನಂತರ ಬೀದರ್ನ ಶಾಸಕ ಮತ್ತು ಸಚಿವ ರಹೀಂ ಖಾನ್. ಇದ್ರ ಜೊತೆಗೆ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಅಂದರೆ ವಿಧಾನಸಭೆಯ ಅಭ್ಯರ್ಥಿ ತಾಜ್ ಪೀರ್ ಇವರು. ಇದ್ರ ಜೊತೆಗೆ ಸ್ಪೀಕರ್ ಆಗಿರ್ತಕ್ಕಂಥ UT ಖಾದರ್ ಅವರು ಕೂಡ ಸಿದ್ದರಾಮಯ್ಯನವರ ಟೀಮ್ ಅಂತ ಗುರುತಿಸಲಾಗುತ್ತೆ. MP ನಾಸೀರ್ ಹುಸೇನ್ ರಾಜ್ಯಸಭಾ ಸದಸ್ಯರು, ಅವರು ಕೂಡ ಸಿದ್ದರಾಮಯ್ಯ ಟೀಮ್ ಅಂತ ಹೇಳಲಾಗುತ್ತೆ. ಮತ್ತು ಶಾಸಕಿ ಕನೀಸ್ ಫಾತಿಮಾ ಮತ್ತು ಬೆಳಗಾವಿಯ ಒಂದು ಶಾಸಕರಾಗಿರ್ತಕ್ಕಂಥ ಆಸಿಫ್ ಸೇಠ್ ಮತ್ತು ಅಲ್ಲಿರ್ತಕ್ಕಂಥ ಸಿರಾಜ್ ಸೇಠ್ ಇದಾರಲ್ಲ ಅವರ ತಂದೆ, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಬಣದಲ್ಲಿ ಇರ್ತಕ್ಕಂಥವ್ರು. ಕಾಂಗ್ರೆಸ್ ಲೆಡ್ ಗವರ್ನಮೆಂಟ್ ಹೆಡೆಡ್ ಬೈ ಶ್ರೀ ಸಿದ್ದರಾಮಯ್ಯ ಡ್ಯೂರಿಂಗ್ ದಿ 23 ಅಸೆಂಬ್ಲಿ ಎಲೆಕ್ಷನ್ಸ್ specific promises were made to the Muslim community that the issues of and problems faced by minorities would be addressed immediately upon the party coming to power. ಕರ್ನಾಟಕದ ಅಲ್ಪಸಂಖ್ಯಾತ ಮುಸಲ್ಮಾನ್ ನಾಯಕತ್ವ ಎಲ್ಲವೂ ಕೂಡ ಎರಡು ಬಣದಲ್ಲಿ ಹೋಳಾಗ್ಬಿಟ್ಟಿದೆ, ಒಡೆದು ಹೋಗ್ಬಿಟ್ಟಿದೆ. ಈ ಖ್ಯಾತಿ ಇಲ್ಲಿನ ಕಾಂಗ್ರೆಸ್ ನಾಯಕರಿಗೆ ಸಲ್ಲತ್ತೆ. ಇಡೀ ಒಂದು ಸಮುದಾಯವನ್ನು, ನಾಯಕತ್ವವನ್ನು, ಅಲ್ಪಸಂಖ್ಯಾತ ನಾಯಕತ್ವವನ್ನು, ಅಲ್ಪಸಂಖ್ಯಾತ ಮತದಾರರನ್ನು ಒಡೆದು ಹೋಳು ಮಾಡಿರ್ತಕ್ಕಂಥ ಖ್ಯಾತಿ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲತ್ತೆ. ಇಡೀ BJPಯನ್ನು ವಿರೋಧಿಸಿ JDS ಪಕ್ಷವನ್ನಿಂದ ತೊರೆದು ಬಂದು ಕಾಂಗ್ರೆಸ್ಸಿಗೆ ಅತಿ ಹೆಚ್ಚು ಮತಗಳನ್ನು ಹಾಕಿ ಕಾಂಗ್ರೆಸ್ ಪಕ್ಷವನ್ನು ಬಹುಮತ ಬರಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಮುಸ್ಲಿಂ ಸಮುದಾಯವನ್ನು ಇವತ್ತು ಅಧಿಕಾರದ ದುರಾಸೆಯಿಂದ ಹೊಡೆದು ಹಾಕಲಾಗ್ತಾ ಇದೆ, ಒಡೆದು ಆಳಲಾಗ್ತಾ ಇದೆ ಅನ್ನುವಂಥ ಸತ್ಯ ಇದು ಅಲ್ಪಸಂಖ್ಯಾತ ಮತದಾರರಿಗೆ ಖಂಡಿತ ಗೊತ್ತಾಗ್ತಾ ಇದೆ. ಇದರ ಪರಿಣಾಮ ಬಹಳ ಕೆಟ್ಟದ್ದು. ಮುಂದಿನ 2028ರ ಚುನಾವಣೆಗೆ ಖಂಡಿತ ಇದಕ್ಕೆ ಒಂದು ತಕ್ಕ ಪಾಠ ಸಿಗುತ್ತೆ. ಯಾಕಂದರೆ ಈಗಾಗಲೇ ರಾಜ್ಯದ ಮುಸಲ್ಮಾನ್ ಮತದಾರರಲ್ಲಿ ಜಾಗೃತಿ ಮೂಡಿಬಿಟ್ಟಿದೆ. ನಮ್ಮನ್ನು ಕೇವಲ ಹತ್ತಿಕೊಂಡು ಹೋಗುವಂಥ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಒಂದು ಜಾಗೃತಿಯ ಮತದಾರರಲ್ಲಿ ಬಂದಿದೆ. ಅದಕ್ಕೆ 3ನೇ ಒಂದು ರಾಜಕೀಯ ವೇದಿಕೆಯು ಕೂಡ ಸಿದ್ಧ ಆಗ್ತಾ ಇದೆ. ಆಗಿದೆ, ಇದು ರೆಡಿಯಾಗಿದ್ದೇ ಆದರೆ, ಕಾಂಗ್ರೆಸ್ ವರ್ತನೆ ಹೀಗೆ ಮುಂದುವರೆದಿದ್ದೇ ಆದರೆ BJPನೂ ಬೇಡ, JDS ಬೇಡ, ಕಾಂಗ್ರೆಸ್ಸು ಬೇಡ ಅನ್ನುವಂಥ 3ನೇ ರಾಜಕೀಯ ಪಕ್ಷದ ಸ್ಥಾಪನೆಯೋ 3ನೇ ರಾಜಕೀಯ ಶಕ್ತಿಯ ಉಗಮವೂ ಆಗುವಂಥ ದಿನಗಳು ದೂರ ಇಲ್ಲ. ಕಾಂಗ್ರೆಸ್ ಎಚ್ಚೆತ್ಕೋಬೇಕಿದೆ, DK ಶಿವಕುಮಾರ್ ಎಚ್ಚೆತ್ಕೋಬೇಕಿದೆ, ಸಿದ್ದರಾಮಯ್ಯ ಎಚ್ಚೆತ್ಕೋಬೇಕಿದೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಎಚ್ಚೆತ್ಕೋಬೇಕಿದೆ. ಎಲ್ಲರಿಗಿಂತ ಜಾಸ್ತಿ ಎಚ್ಚೆತ್ಕೋಬೇಕಾಗಿರ್ತಕ್ಕಂಥದ್ದು ಈ ರಾಜ್ಯದ ತುಳಿತಕ್ಕೆ, ದಮನಕ್ಕೆ ಒಳಗಾಗಿರ್ತಕ್ಕಂಥ ಅಲ್ಪಸಂಖ್ಯಾತ ಮತದಾರರು ಮತ್ತು ನಾಯಕರು ಮತ್ತು ಅಧಿಕಾರದ ಆಸೆಗೆ
ಸಮುದಾಯದ ಹಿತವನ್ನು ಬಲಿ ಕೊಡ್ತಾ ಇರತಕ್ಕಂಥ ನಾಯಕರು ಎಚ್ಚೆತ್ಕೋಬೇಕಾಗಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.